ಎಲ್ರಿಗೂ ನಮಸ್ಕಾರ. ನಮ್ಮನೆ ಬಾಲ್ಕನಿಲಿ ಮಲ್ಲಿಗೆ ಹೂವಿನ ಗಿಡ ಬಂದಿದೆ ನೋಡಿ. ಇದಕ್ಕೆ ನಿತ್ಯ ಮಲ್ಲಿಗೆ ಹೂವು ಅಂತ ಕರಿತೀವಿ. ಏನಕ್ಕೆ ಇದಕ್ಕೆ ನಿತ್ಯ ಮಲ್ಲಿಗೆ ಅಂತ ಕರಿತೀವಿ ಅಂದರೆ ವರ್ಷ ಪೂರ್ತಿ 365 ದಿನವೂ ಒಂದಿನವೂ ಹೂ ತಪ್ಪದಂಗೆ ಬರ್ತಾನೇ ಇರುತ್ತೆ. ಹಾಗೆ ತುಂಬಾ ಪರಿಮಳ ಇರೋವಂತಹ ಹೂವು. ಜೊತೆಗೆ ಇದು ಬಳ್ಳಿ ಆಗಿರುತ್ತೆ. ನೆಲದಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಹೂ ಕೂಡ ಸಿಗುತ್ತೆ ನೆಲದಲ್ಲಿ ಹಾಕಿದರೆ. ಪಾಟಲ್ಲಿ ಹಾಕಿದರೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಇದು ಬಳ್ಳಿ ಆಗಿರೋದ್ರಿಂದ ನೆಲದಲ್ಲಿ ಹಾಕಿದ್ರೇ ಬೆಸ್ಟು ಅಂತ ಅಂದ್ಕೊತೀನಿ. ಹಾಗೆ ಈ ಹೂವನ್ನೆಲ್ಲ ತೆಗೆದುಬಿಟ್ಟು ನಮ್ಮನೆ ಪಕ್ಕದಲ್ಲಿ ಖಾಲಿ ಸೈಟಲ್ಲಿ ತುಂಬ ಗಿಡಗಳೆಲ್ಲ ಬಂದಿತ್ತು. ಹಾಗೆ ನೋಡ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿ ಇದು ಬಂದಿದೆ. ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಂತ ಕರೆದ್ರೆ ಸಂಸ್ಕೃತಲ್ಲಿ ಪುನರ್ನವ ಅಂತ ಕರಿತೀವಿ. ಪುನರ್ ಅಂದರೆ ಮತ್ತೆ, ನವ ಅಂದರೆ ಹೊಸದು. ಸೊ ಮತ್ತೆ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ ಈ ಸೊಪ್ಪನ್ನು. ನಾವು ಕಷಾಯ, ಪಲ್ಯ, ಸಾಂಬಾರು, ಮಸೊಪ್ಪಲ್ಲಿ ಎಲ್ಲದೂ ಹಾಕ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ ಇರೋವಂತಹ ಗಿಡನ ನಾವು ಯಾವ ರೀತಿಯಾಗಿ ಬಳಸಬೇಕು, ಅದ್ರ ಜೊತೆಗೆ ಇದರಲ್ಲಿರೋವಂಥ ಸಾಕಷ್ಟು ಔಷಧಿಯ ಗುಣ ಏನು ಅನ್ನೋದನ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ. ಖಂಡಿತವಾಗ್ಲೂ ಎಲ್ಲ ಕಡೆ ಸಿಗುತ್ತೆ. ಯೂಸ್ ಮಾಡಿ.